ಉಡುಪಿಯ ಹೆಬ್ರಿಯಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ ನಿನ್ನೆ ಸಾಯಂಕಾಲ. ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಈಗ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಸಂಜೆ ಎನ್ಕೌಂಟರ್ ಆಗಿದೆ. ಕಳೆದ 20 ವರ್ಷಗಳಿಂದ ವಿಕ್ರಮ್ ಗೌಡ ತಲೆ ತಪ್ಪಿಸಿಕೊಂಡಿದ್ದ. ಅನೇಕ ಎನ್ಕೌಂಟರ್ಗಳಲ್ಲಿ ವಿಕ್ರಮ್ ಗೌಡ ಎಸ್ಕೇಪ್ ಆಗಿದ್ದ. ನಕ್ಸಲರು ದಾಳಿ ಮಾಡಿದಾಗ ಪೊಲೀಸರು ಕೂಡ ಪ್ರತಿದಾಳಿಯನ್ನು ನಡೆಸಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆ ಮಾಡಿದ್ದಾರೆ. ವಿಕ್ರಮ್ ಗೌಡ ಜೊತೆಗಿದ್ದ 2-3 ಓಡ್ ಹೋಗಿದ್ದಾರೆ. ಆ ಭಾಗದಲ್ಲಿ ಕೂಂಬಿಂಗ್ ಮುಂದುವರೆದಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ. ಪೊಲೀಸರು ಜೊತೆಗೆ ANF ಕೂಡ ಕಾರ್ಯಾಚರಣೆ ಮಾಡ್ತಾ ಇತ್ತು. ಆ್ಯಂಟಿ ನಕ್ಸಲ್ ಫೋರ್ಸ್ ಅಂತಂದ್ಬಿಟ್ಟು ಇದಕ್ಕೋಸ್ಕರನೇ ನಿಯೋಜನೆ ಮಾಡಿದ್ದು. ನಿನ್ನೆ ಸಾಯಂಕಾಲ ಏನೋ ಅವರು ಗಡಿ ಗ್ರಾಮಕ್ಕೆ ಬಂದಿದ್ದರಂತೆ ರೇಷನ್ ತೊಗೊಂಡು ಹೋಗೋದಕ್ಕೆ ಅಂತ. ಆ ಸಂದರ್ಭದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದ್ದಾರೆ. ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರು ನಿನ್ನೆ ಸಂಜೆ ಅವರಿಗೆ ಎನ್ಕೌಂಟರ್ ಆಗಿದೆ. ಅವರು ಇದ್ದಕ್ಕಿದ್ದಂಗೆ ಇವರು ಪೊಲೀಸ್ನವ್ರ ಮೇಲೆ ಫೈರ್ ಮಾಡಿದ್ದಾರೆ. ಅದನ್ನು ಇವರು ರಿಟರ್ನ್ ಫೈರ್ ಮಾಡಿ ಅವರು ತೀರ್ಕೊಂಡಿದ್ದಾರೆ. ಅವ್ರ ಜೊತೆಯಲ್ಲಿ ಇನ್ನೂ ಒಂದು 2-3 ಜನ ಇದ್ದರು ಮತ್ತು ಅವರೆಲ್ಲ ಓಡೋಗಿದ್ದಾರೆ. ಕೋಂಬಿಂಗ್ ಕಂಟಿನ್ಯೂ ಮಾಡಿದ್ದಾರೆ ನಮ್ಮವರು ANF ಪೊಲೀಸು. ಇನ್ನೂ ನಡೀತಾ ಇದೆ ಸರ್. ಆ್ಯಕ್ಟಿವ್ ಇದ್ದಾರೆ ಸರ್ ಅವ್ರು ಸ್ಟಿಲ್ ಇವರಿಗೆ? ಹೌದೌದು, ಆ್ಯಕ್ಟಿವ್ ಆಗಿದ್ದರು ಅಂತಲೇ ಅವರಿಗೆ 20 ವರ್ಷದಿಂದ ಸರ್ಚಲ್ಲಿ ಇದ್ದರು. ಅವರು ಬೇರೆ ಬೇರೆ ರಾಜ್ಯಕ್ಕೆಲ್ಲ ಹೋಗೋದು ಬರೋದು, ಅವರ ಮೂಮೆಂಟ್ ಕೂಡ ವಾಚ್ ಮಾಡ್ತಾಯಿದ್ರು ನಮ್ಮವರು. ಬಟ್ ಸಿಕ್ಕಿರಲಿಲ್ಲ. ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ ಅವರು ಎನ್ಕೌಂಟರ್ ಆಗಿದೆ. ಕುದುರೆಮುಖ ಪ್ರಾಜೆಕ್ಟು, ಕಸ್ತೂರಿ ರಂಗನ ವರದಿಗೆಲ್ಲ ವಿರೋಧ ಇದ್ರಂತೆ ಸರ್. ಅವ್ರ ಟೀಮ್ 20 ವರ್ಷದಿಂದ ಆ್ಯಕ್ಟಿವ್ ಆಗಿದ್ರಂತೆ. ಸರ್ಕಾರದ ಹತ್ರ ಏನು ಇನ್ಫಾರ್ಮೇಷನ್ ಇದೆ ಸರ್? ಇಲ್ಲ, ಇಷ್ಟು ಸದ್ಯಕ್ಕಿಷ್ಟೇ. ಆಮೇಲೆ ಡೀಟೇಲ್ಸ್ ಎಲ್ಲ ಬರುತ್ತೆ ಮಧ್ಯಾಹ್ನದಷ್ಟೊತ್ತಿಗೆ. ಒಂದು ಸಂದರ್ಭದಲ್ಲಿ ನಕ್ಸಲರು ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂತು. ಹೌದೌದು, ನಾವು ಅದೇ ರೀತಿ ಅಂದ್ಕೊಂಡಿದ್ದು. ಕಳೆದ ವಾರ ಒಬ್ಬರು ರಾಜು ಅಂತ, ಇನ್ನೊಬ್ಬರು ಲತಾ ಅಂತೇಳಿ ಇಬ್ಬರನ್ನ ಸೈಟ್ ಮಾಡಿದರು. ಅವರಿಗೆ ತಪ್ಪಿಸ್ಕೊಂಡು ಹೋದರು ಅಂತೇಳಿ ಅವರ ಕೂಂಬಿಂಗ್ ಆಪ್ರೇಷನ್ ನಡೀತಾ ಇತ್ತು. ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು ಕಳೆದ ಒಂದು ವಾರದಿಂದ. ಇದ್ದಕ್ಕಿದ್ದಾಗೆ ಇವರು ಪ್ರತ್ಯಕ್ಷ ಇವರು ಇನ್ಫಾರ್ಮೇಷನ್ ಸಿಕ್ತು ಅಂತೇಳಿ ಹೋಗುವಾಗ ಪೊಲೀಸ್ ಮೇಲೆ ಫೈರ್ ಮಾಡಿದ್ದಾರೆ. ಮುಖ್ಯ ವೇದಿಕೆ ಕರ್ಕೊಂಡು ಬರಬೇಕು ಅನ್ನೋ ಪ್ರಯತ್ನ ಏನಾಯ್ತು ಸರ್? ಎನ್ಕೌಂಟರ್ ಅನಿವಾರ್ಯವಾಗಿತ್ತು ಆ ಸಂದರ್ಭದಲ್ಲಿ? ಹೌದು, ಅದನ್ನೇ ಅವರೇ ಫೈರ್ ಮಾಡಿದ್ದಾರೆ. ಪೊಲೀಸ್ ಕಂಡ ತಕ್ಷಣ ಅವ್ರು ಫೈರ್ ಮಾಡಿದ್ದಾರೆ ಅಂಥೇಳಿ ಇದು ಬೇಸಿಕ್ ಫಸ್ಟ್ ಇನ್ಫಾರ್ಮೇಷನ್ ನನಗೆ ಬಂದಿರೋದು. ಆಮೇಲೆ ಡೀಟೇಲ್ಸ್ ಎಲ್ಲ ಮಧ್ಯಾಹ್ನ ಅಷ್ಟೊತ್ತಿಗೆ ಬರುತ್ತೆ. ಬಂದಾಗ ಮುಖ್ಯ ವೇದಿಕೆ ಕರ್ಕೊಂಡು ಬರೋದು ಅದು ಕೂಡ ಅದು ಪ್ರಯತ್ನ ಕಂಟಿನ್ಯೂಸ್ ಆಗಿದ್ದೇ ಇದೆ ನಮಗೆ. ಹಿಂದೆಲ್ಲ ಕೂಡ ನಾವು ಪಾವುಗಡ ಆ ಭಾಗದಲ್ಲೆಲ್ಲ ಸುಮಾರು ಜನನ ಸರೆಂಡರ್ ಮಾಡಿದ್ದು ನಾವು. ಅವರ ಫೈರ್ ಆರ್ಮ್ಸ್ ಎಲ್ಲ ಸರೆಂಡರ್ ಮಾಡಿ ಇಲ್ಲೇ ನಮ್ಮ ಕೃಷ್ಣ ಆಫೀಸ್ ಹತ್ರ ಅವ್ರನ್ನೆಲ್ಲ ಕರೆಸ್ಕೊಂಡು ಎಲ್ಲ ಮಾಡಿ ಅವ್ರಿಗೆ ಏನೆಲ್ಲ ಸಹಾಯ ಮಾಡಬೇಕು ಸರ್ಕಾರದ ವತಿಯಿಂದ ಅದನ್ನು ಮಾಡಿದ್ದು. ಈಗಲೂ ಕೂಡ ಅದು ಕಂಟಿನ್ಯೂಸ್ ಆಗಿ ಅದು ಇದ್ದೇ ಇದೆ. ಯಾರಾದರೂ ಸರೆಂಡರ್ ಆಗೋದು ಅಂಥದ್ದಿದ್ದರೆ ಅವರಿಗೆ ಸರೆಂಡರ್ ಮಾಡಿಸ್ಕೊಂಡು ಅವರಿಗೆ ಸಾಮಾನ್ಯವಾದಂಥ ಜೀವನ ನಡೆಸೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಅದನ್ನು ಮಾಡ್ತಾರೆ. ಅದು ಇದ್ದೇ ಇದೆ. ಆದರೆ ಇಲ್ಲಿ ಫಾರೆಸ್ಟಲ್ಲಿ ಇದ್ಕೊಂಡು ಪೊಲೀಸ್ನವ್ರ ಮೇಲೆ ಫೈರ್ ಮಾಡೋದು ಅಥವಾ ಆ ಥರ ತಪ್ಪಿಸ್ಕೊಂಡು ಹೋಗೋದು ಮಾಡೋದು, ಈ ಥರ ಎಲ್ಲ ಮಾಡುವಾಗ ನ್ಯಾಚುರಲಿ ಹಾಗೇ ಆಗುತ್ತೆ. ಪರಮೇಶ್ವರ್ ಅವರು ಸುದೀರ್ಘವಾಗಿ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಮುಖ್ಯವಾಹಿನಿಗೆ ನಕ್ಸಲರನ್ನು ತರುವಂತಹ ಪ್ರಯತ್ನಗಳು ಅದು ಸತತವಾಗಿ ನಡೀತಾನೆ ಇದೆ. ಕೆಲವು ಸಕ್ಸಸ್ ಆಗಿದ್ದಾರೆ, ಕೆಲವು ಆಗಿಲ್ಲ. ಯಾಕೆಂದರೆ ಮೊದಲನೇದಾಗಿ ನಕ್ಸಲರು ಮನಸ್ಸು ಬದಲಾಗಬೇಕು, ಪರಿವರ್ತನೆ ಆಗಬೇಕು. ನಾನು ಸಮಾಜದ ಮುಖ್ಯವಾಹಿನಿಗೆ ಹೋಗಬೇಕು ಅಂತ. ಬಟ್ ಇವರೆಲ್ಲ ಆ ಥರ ಅಲ್ಲ. ಹಾಗಾಗಿ ಎನ್ಕೌಂಟರ್ ಆಗಿರೋದು ಅಂತಕ್ಕಂಥದ್ದು ಅವರ ಸಮರ್ಥನೆ.